ಆಳವಾದ ತಿಳುವಳಿಕೆ ಮತ್ತು ಗೌರವ ಜಾಸ್ತಿ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಇದೊಂದು ಅಭಿಯಾನ ರೂಪದಲ್ಲಿ ಕೈಗೆತ್ತಿಕೊಳ್ತೀವಿ. ಮತ್ತು ಇದೇ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ನೆಪದಲ್ಲಿ ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿದ ಅನ್ಯಾಯವನ್ನು, ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನು, ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಅಧಿಕಾರವನ್ನೇ ಕಿತ್ಕೊಂಡಂಥ ಕಾಂಗ್ರೆಸ್ನ ದಮನ ನೀತಿಯನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಈಗೇನು ಕಾಂಗ್ರೆಸ್ ಮಾಡ್ತಾ ಇದೆ ಅದು ಕೇವಲ ನಾಟಕ ಮಾತ್ರ ಸಂವಿಧಾನದ ಬಗ್ಗೆ. ಯಾಕೆಂದರೆ ಅವರ ಆಡಳಿತದಲ್ಲಿದ್ದಾಗ ಯಾವತ್ತೂ ಸಂವಿಧಾನ ಗೌರವ ಕೊಡೋ ಕೆಲಸ ಮಾಡಲೇ ಇಲ್ಲ. ಪ್ರಜಾಪ್ರಭುತ್ವದ ಮೌಲ್ಯಗಳಿಗೂ ಅವರು ಗೌರವವನ್ನು ಕೊಟ್ಟಿಲ್ಲ. ಅಂಬೇಡ್ಕರ್ ಅವರನ್ನಂತೂ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋಲಿಸಿದ್ರು. 52ರ ಸಾರ್ವತ್ರಿಕ ಚುನಾವಣೆಯಲ್ಲಿ, 53ರ ಉಪಚುನಾವಣೆಯಲ್ಲಿ, ಬಂಡೋರದಲ್ಲಿ ಉಪಚುನಾವಣೆಗೆ ನಿಂತಿದ್ರು, ಅಲ್ಲೂ ಸೋಲಿಸಿದ್ರು. ಕಾಂಗ್ರೆಸ್ ಸೋಲಿಸಿದ್ದು ಮಾತ್ರ ಅಲ್ಲ, ಸತ್ತಾಗಲೂ ಅವ್ರಿಗೆ ಅಪಮಾನ ಮಾಡ್ತು. ಸತ್ತಾಗಲೂ ಕೂಡ ದೆಹಲಿನಲ್ಲಿ ಒಂದು 6-3 ಅಡಿ ಜಾಗವನ್ನೂ ಕೊಡದೆ ಅವರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇದ್ರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಅವರ ಭಾರತ ರತ್ನಕ್ಕೆ ಪರಿಗಣಿಸಲೇ ಇಲ್ಲ. ನಿಜವಾದ ರತ್ನ ಅಂಬೇಡ್ಕರ್ರೇ, ಅವ್ರನ್ನ ಭಾರತ ರತ್ನಕ್ಕೆ ಪರಿಗಣಿಸಲೇ ಇಲ್ಲ, ತಮ್ಮಿಗೆ ತಾವೇ ಕೊಟ್ಕೊಂಡ್ರು. ಆದರೆ ಅಂಬೇಡ್ಕರ್ ಅವರನ್ನು ಪರಿಗಣಿಸಿರಲಿಲ್ಲ. ಈ ಎಲ್ಲ ಸಂಗತಿಯನ್ನು ಕೂಡ ಜನರ ಮುಂದೆ ಇಡ್ತೇವೆ. ಈಗ ಅವರೇನು ಮಾಡ್ತಾ ಇದ್ದಾರೆ, ಅವರು ಈಗ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಪ್ರತಿ ಇಟ್ಕೊಂಡು ಏನು ನಾಟಕ ಆಡ್ತಿದ್ದಾರಲ್ಲ, ಅದು ನಿಜವಾದ ಪ್ರೀತಿ ಅಲ್ಲ, ಅದು ನಾಟಕ ಮಾತ್ರ. ಅವರಿಗೆ ನಿಜವಾದ ಪ್ರೀತಿ ಬದ್ಧತೆ ಇದ್ದಿದ್ರೆ ಅದನ್ನು ಸಂವಿಧಾನ ಗೌರವ ದಿವಸ ಅಂತ ಅವತ್ತೇ ಕರೀತಿದ್ರು 1949ನೇ ಇಸ್ವಿನಲ್ಲೇ. ಅದನ್ನ ಲಾಡೆ ಅಂತೇಳಿ ಹೇಳಿ ಅದರ ಮಹತ್ವವನ್ನು ಕಡಿಮೆ ಮಾಡೋ ಕೆಲಸ ಮಾಡ್ತಿರ್ಲಿಲ್ಲ. ಅಂಬೇಡ್ಕರ್ ಅವ್ರ ಬಗ್ಗೆ ನಿಜವಾದ ಅವರಿಗೆ ಕಳಕಳಿ ಇದ್ದಿದ್ರೆ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಕ್ಯಾಂಡಿಡೇಟೇ ಆಗ್ತಿರ್ಲಿಲ್ಲ. ಈ ಎಲ್ಲ ಸಂಗತಿಯನ್ನು ಜನರ ಮುಂದೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಿನ್ನೆ AICC ಅಧ್ಯಕ್ಷರು ಸಾಂಗ್ಲಿಯಲ್ಲಿ ಪ್ರಚಾರ ಭಾಷಣ ಮಾಡಬೇಕಾದ್ರೆ RSS BJPಯನ್ನು ವಿಷಸರ್ಪಕ್ಕೆ ಹೋಲಿಸಿದ್ದಾರೆ. ಅನುಭವ ಪಕ್ವತೆಯನ್ನು ತಂದುಕೊಡಬೇಕು. ಅನುಭವದ ಮೋಶೆಯಿಂದ ಬರುವಂಥ ಮಾತು ಹಿರಿತನದ ಮಾತುಗಳಾಗಿರಬೇಕು. ನಿನ್ನೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ ಮಾತು ಅನುಭವದ ಪಕ್ವತೆಯ ಮಾತುಗಳಂತಿರಲಿಲ್ಲ. ಹುಚ್ಚುನಾಯಿ ಕಡ್ದಾಗ, ಹುಚ್ಚು ಏರಿದಾಗ ಯಾರು ಯಾವ ರೀತಿ ಮಾತಾಡ್ತಾರೋ, ತಾನೇನು ಮಾತಾಡ್ತಿದ್ದೀನೋ ಅರಿವಿಲ್ಲದೆ ಮಾತಾಡ್ತಾರೋ ಹಾಗೆ ಅವರು ಹುಚ್ಚುನಾಯಿ ಕಡಿತಕ್ಕೆ ಒಳಗಾದವರ ಥರ, ಆ ಹುಚ್ಚುನಾಯಿ ಕಡಿತಕ್ಕೆ ಒಳಗಾದವರಿಗೆ ಆ ಹುಚ್ಚುನಾಯಿಯ ವಿಷಯ ಏರಿದಾಗ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡಿದ್ದಾರೆ. ಅದು ಅವ್ರ ಹಿರಿತನಕ್ಕೆ ತಕ್ಕ ಮಾತಾಗಿಲ್ಲ. ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆಯವರೇ ಅದನ್ನು ಮಾತಾಡಿದಾರೋ ಅಥವಾ ಕಾಂಗ್ರೆಸ್ನ ಯಾರೋ ಕೆಲವರು ಅವ್ರ ಮೂಲಕ ಮಾತಾಡಿಸಿದಾರೋ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ನನಗೆ ಯಾರೋ ಅವ್ರ ಮೂಲಕ ಮಾತಾಡಿಸಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಮೂಲಕ ಈ ಮಾತನ್ನು ಮಾತಾಡಿಸಿದ್ದಾರೆ ಅಂತ ಅನಿಸುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷವನ್ನು ನೀವು ವಿಷದ ಸರ್ಪಕ್ಕೆ ಹೋಲಿಸೋದು ಮತ್ತು ಅದನ್ನು ಬಡಿದು ಕೊಲ್ಲಿ ಅಂತಕ್ಕಂಥದ್ದು, ನಿಮ್ಮ ಯಾವ ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಗೌರವ ಇಟ್ಟಿರುತ್ತೆ, ಯಾವ ಪಕ್ಷ ಸಂವಿಧಾನದ ಮೇಲೆ ಗೌರವ ಇಟ್ಟಿರುತ್ತೆ, ಆ ಪಕ್ಷದ ಹಿರಿಯರು ಮಾತಾಡುವ ಮಾತು ನಿಮ್ಮ ಮಾತು ಅಲ್ಲ. ನಿಮ್ಮ ಮಾತು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಮಾತಲ್ಲ. ಯಾರು ಸರಿಯಾದ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅವ್ರು ಮಾತ್ರ ಮಾತಾಡೋದಕ್ಕೆ ಸಾಧ್ಯ. ಈ ರೀತಿಯ ಮಾತನ್ನ ಬಡಿ ಕೊಲ್ಲು ಅನ್ನೋದು ತಾಲಿಬಾನ್ಗಳ ಮಾತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರೋರು ಮಾತಾಡ್ತಕ್ಕಂಥ ಮಾತಲ್ಲ. ಕಾಂಗ್ರೆಸ್ಸು ಸಂವಿಧಾನವನ್ನು ಮರೆತು ಸರಿಯಾದ ಓಲೈಕೆಗೆ ತೊಡಗಿರೋದ್ರ ಪರಿಣಾಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಾಯಿಂದ ಅಂಥ ಮಾತುಗಳು ಬಂದಿರ್ಬೋದು ಅಂತ ನನಗನ್ಸುತ್ತೆ. ಆ ಮಾತಿಗೆ ಅವರು ವಿಷಾದ ವ್ಯಕ್ತಪಡಿಸಬೇಕು, ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇಲ್ಲದೇ ಇದ್ದರೆ ಬಹುಶಃ ಹುಚ್ಚುನಾಯಿ ಕಡಿತಕ್ಕೆ ಒಳಗಾಗಿರೋದು ನಿಜ ಇರ್ಬೋದು ಅನ್ನುವಂಥ ಅನುಮಾನ ರಾಜ್ಯದ ಜನರಿಗೆ, ದೇಶದ ಜನರಿಗೆ ಉಳಿಬಹುದು. ಹಾಗಾಗಿ ಅದು ಉಳಿಬಾರ್ದು ಅಂತಿದ್ರೆ ನೀವು ಆ ಮಾತಿಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ.